ಅಲ್ಲ ದ್ಯಾವಳ್ ಮೇಡಮ್ನವ್ರೆ ಹೇಳಿದ್ದು? ಹಾಂ, ಇವರೇನಮ್ಮ ಸರೋಜಮ್ಮನವ್ರು ಹೇಳಿದ್ದು? ಬಚ್ಚಲಾಗೇನೋ ಸೋಪ್ ಮೇಲೆ ಕಾಲಿಟ್ಟು ಜಾರು ಬಿಟ್ಬಿಟ್ರಂತೆ. ಏನು ಏನು ಮೇಡಮ್ ಅವರೇ? ಏನು ಮೇಡಮು? ಇನ್ನೊಂದ್ಸತಿ ಹೇಳು ಮೇಡಮು. ಬರ್ಕೊಂಡಿದ್ದಾಯ್ತಲ್ಲ ಹೋಗ್ರಿ. ಬಿರಿನ ಪಕ್ಕದೂರ್ಗೆ ಹೋಗ್ಬೇಕಂದ್ರಲ್ಲ ಹೋಗ್ರಿ. ಏನು ಮೇಡಮು? ಇವರೇನಮ್ಮ ಹೇಳಿದ್ದು? ಸರೋಜಮ್ಮ ಅವರು ಸೋಪ್ ಮೇಲೇನೋ ಕಾಲಿಟ್ಬಿಟ್ಟು ಬಚ್ಚಲ ಮೇಲೆ ಜಾರು ಬಿದ್ದು ಎಲ್ಲ ಮಲ್ಕೊಂಡಿರ್ತವೆ ಮಾಡ್ಕೊತಾ ಇದ್ರಂತೆ. ಎಷ್ಟು ಬೇಗ ಎದ್ದು ಬಂದ್ಬಿಟ್ಟಿದ್ದೀರಾ? ಓಹೋ ಓಹೋ, ಹಿಂಗೆ ಹೇಳಿದ್ಲ ಇವಳು. ಇರ್ಲಿ, ಇವಳು ವಿಚಾರಿಸ್ಕೊಂತೀನಿ. ನನ್ನ ಹೆಸರು ಬರ್ಕೊ ಮೇಡಮ್. ಯಾರ್ಯಾರ ಹೆಸರು ಬರ್ಕೊಂಡಿದ್ಯಾ ಮೇಡಮು? ಸಾವಿತ್ರಮ್ಮ, ಸರೋಜಮ್ಮ ಇಬ್ಬರ ಹೆಸರು ಬರ್ಕೊಂಡಿದ್ದೆ. ಇಬ್ಬರದು ಅಳ್ಸಾಕ್ಬಿಟ್ಟು ನನ್ನ ಹೆಸರು ಬರ್ಕೊ. ನಾನು ಈ ಮನೆ ಯಜಮಾನಿ, ಆಯ್ತಾ? ನನ್ನ ಹೆಸರು ಬರ್ಕೊ. ಯಾಕಮ್ಮ ಸಾವಿತ್ರಿ ಹೆಸರು ಯಾಕೆ ಕಳ್ಸಾಕ್ಬೇಕು? ನಾವು ನಿಮ್ ಜೊತೆಗಿಲ್ಲ, ಬೇರೆ ಇರೋದು. ಬೇರೆ ಇದ್ರೇನು ನಾನು ಈ ಮನೆ ಯಜಮಾನಿ. ನಾನು ಹೇಳ್ದಂಗೆ ಕೇಳಬೇಕು. ಬಾಯ್ ಮುಚ್ಕೊಂಡು ನಿಂತ್ಕೋ. ಯಾಕ ಬಂದ್ಬಿಡು. ನಾನು ಎಲ್ರಿಗ ಸೋಪ್ ಕೊಡಲ್ಲ, ಶಾಂಪು ಕೊಡಲ್ಲ, ಪೌಡ್ರ್ ಕೊಡಲ್ಲ, ಸುನೋ ಕೊಡಲ್ಲ, ಬೊಟ್ಟು ಕೊಡಲ್ಲ. ನಾವೆಲ್ಲ ತಗೊಬೇಕು, ನಮ್ಗೆ ಬೇಕು 2,000. ನಾನು ಈ ಮನೆ ಯಜಮಾನಿ, ನಂಗೆ ಒಬ್ಬಳಿಗೆ ಬರೋದು. ಬಾಯ್ ಮುಚ್ಕೊಂಡು ನಿಂತ್ಕೊ ಅಂತ ಹೇಳಿದ್ದು. ಯಾಕೆ ನಿಂತ್ಕೊಬೇಕು? ಯಾಕೆ ಹೇಳ? ಅಮ್ಮ ಮೇಡಮ್ಮ ಬರ್ಕಮ್ಮ, ನನ್ನ ಹೆಸರು ಸಾವಿತ್ರಿ. ಮೇಡಮ ಬರ್ಕೊ ಮೇಡ ಅಂದ್ರೆ ಬರ್ಕೊ ಮೇಡ. ನನ್ನ ಹೆಸರು ಬರ್ಕೊ. ನಾನು ಈ ಮನೆ ಯಜಮಾನಿ. ಅದೇನೋ ನಿಮ್ಮ ಕತೆ ಸರಿಯಾಗಿ ಹೇಳ್ರಮ್ಮ. ನನ್ಗೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ನೋಡಿ ಮೇಡಮ್ಮ, ಶಾನ್ ಬೊಗ್ರವ್ರಲ್ಲ ಅಪ್ಪನ ಸದಾಶಿವಪ್ಪನ ಅಪ್ಪನ ಹೆಂಡ್ತಿ ನಾನು. ನಮ್ಗೆ ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು ಮಗು ಮದುವೆ ಆಗಿ ಅವ್ರ ಮನೆಗದೆ. ಇಬ್ಬರು ಗಂಡು ಮಕ್ಕಳು, ಇಬ್ಬರು ಸೊಸೆಗಳು, ಇಬ್ಬರು ಮೊಮ್ಮಕ್ಕಳು. ನಾವು ಎಲ್ಲ ಜೊತೆಗೆ ಇದ್ದೀರಿ. ಸೊಸೆಗಳು ನಿಮ್ಮ ಜೊತೆಗೆ ಅವರೇನಮ್ಮ? ನಮ್ಮ ಜೊತೆಗೆ ಅವ್ರು ಎಲ್ಲ ಬಿದ್ದೋತಾರೆ. ಅವರು ನಗದು ಬಿದ್ದು ನೆಲ್ಲಿಕಾಯಿ ಇರ್ತಾರೆ. ನಮ್ಮ ಜೊತೆಗೆ ಅವರೇ. ಏನಮ್ಮ ಹಂಗೆ ಮಾತಾಡ್ತೀಯ? ನಾನು ಎಂಟ್ರನ್ನ ನಿಂತ್ಕೊಬೇಕು. ಬಾಯ್ ಮುಚ್ಕೊಂಡು ಬಾಯ್ ತೆಗ್ದಿತಿ ಅಂದರೆ ಬೀಳ್ತಾವೆ ಏಟ್ಗಳು. ಯಾವಳು ಲೈ ಇತ್ ನೋಡೆ, ಅದ್ಯಾಕೆ ಹಂಗೆ ನಿಂತಿದ್ಯಾ? ಮಳ್ಳಿ ನಿಂತಂಗೆ. ಏನು ಹೇಳ್ದೆ ಮೇಡಮ್ ಅಂತ? ಅಯ್ಯೋ ಅತ್ತೆ, ನಾನೇನು ಹೇಳುತ್ತೆ? ನಾನು ಏನು ಹೇಳಿಲ್ಲ. ಇದ್ಯಾಕಮ್ಮ ಹಿಂಗೆ ಸುಳ್ಳು ಹೇಳ್ತಾ ಇದೆಯಾ? ನಮ್ಮ ಅತ್ತೆ ಬಚ್ಚ ಮನೆಗೆ ಬಿದ್ದೋದ್ರು ಅಂತ ಹೇಳ್ದಲ್ಲಮ್ಮ. ಅತ್ತೆ ರಾತ್ರಿ ಕನ್ಸಾಗ ಹಂಗೆ ಬಂದ್ಬಿಟ್ಟಿತ್ತತ್ತೆ. ಅದಕ್ಕೆ ಮೇಡಮನ್ಗೆ ಹಂಗೆ ಹೇಳ್ಬಿಟ್ನಿ ನಾನು. ಕನ್ಸಾಗ ಬಂದಿತ್ತು, ಅದು ನನಗೆ ತಗೊಂಡು ಮೇಡಮನ್ಗೆ ಹೇಳ್ಬಿಟ್ನಿ ಅತ್ತೆ. ಮೇಡಮನ್ಗೆ ಕನ್ಸಾಗ ಬಂದಿತ್ತು ಅಂತ ಹೇಳ್ದೆ. ಏನಮ್ಮ ಮೇಡಮ್ಮ ಇವಳು ಹಂಗೆ ಹೇಳಿದ್ಲಾ? ಇಲ್ಲಮ್ಮ, ಬಚ್ಚಲ ಮನೆಗೆ ಬಿದ್ದೋಗವ್ರೆ ಅಂತ ಹೇಳಿದ್ಲು. ಅಲ್ಲೇ ಸೂಪ್ನಾತಿಯೇ, ನಿನ್ನ ಆಟ ಏನು ನನ್ನ ಹತ್ರ ನಡೆಯಲ್ಲ. ನಿನಕ 2,000 ಬರಂಗೆ ಮಾಡ್ತೀನ ನಾನು. ಕನಸು ನಿಂಕ. ಏನಿದು ಅಟ್ಟೆ ಕೊಳ ಬೀಳು ಅಂತ ಅವ್ರೆ? ಅಂಬುಜಿ ಯಾರು ಈ ಮೇಡಮ್ನು? 2,000 ಕೊಡು ಮೇಡಮ್ ಬರ್ತಾಳೆ ಅಂತ ಹೇಳಿದ್ನಲ್ಲಕ್ಕ. ಇದಕ್ಕ ಬಂದವಳೆ ಮೇಡಮ್ನು. ಇವಳು ಹೇಳ್ತಾಳಂತೆ ಸರೋಜಿ, ನಮ್ಮ ಅತ್ತೆ ಬಚ್ಚಲಾಗ ಜಾರು ಬಿದ್ದುಬಿಟ್ಟು ಎಲ್ಲ ಮಲ್ಕೊಂಡಿರ್ತವೆ ಅಂತ ಹೇಳ್ತಾಳಂತೆ ಇವಳು ಸರೋಜಿ. ನನಗೆ 2,000 ಕೊಡು ಅಂತ ಹೇಳ್ತಾಳಂತ ಇವಳು. ಎಷ್ಟು ಮಾತಾಡ್ಬೇಕಕ್ಕ? ಏನಕ್ಕ ಮಾಡ್ಬೇಕು ಇವಳನ್ನ? ಏಯ್ ಸರೋಜಿ, ಯಾಕೆ ಹಂಗೆಲ್ಲ ಮಾತಾಡಿದ್ದು? ಅತ್ತೆ ರಾತ್ರಿ ಕನ್ಸಾಗ ಬಂದಿತ್ತು, ಅದನ್ನೇ ಹಂಗೆ ಹೇಳ್ಬಿಟ್ನತ್ತೆ. ನೋಡಿ ಮೇಡಮು, ಈ ಅಮ್ಮನು ನಮ್ಮ ಮನೆಕ ದೊಡ್ಡೋಳು. ಆ ಅಮ್ಮನ್ಕ ನಂಕ ಇಬ್ಬರಿಗೂ ಬರಬೇಕು. ಅಮ್ಮ ನಂಗೆ ಮಾತ್ರ ಬೇಡಮ್ಮ. ಬೇಡ ಭಗವಂತ, ನನಗೆ ಬೇಡೇ ಬೇಡ. 2,000 ಸವಾಸ ಅವಳಿಗೆ ಕೊಟ್ಬಿಡಮ್ಮ. ನನಗೆ ಬೇಡ. ಬರ್ಲಿ ಸುಮ್ಮನೆ ಇರಕ್ಕ. ನೀನಾಗಕ್ಕ ಬೇಡ ಅಂತೀಯಾ? ಮಾತಾಡಿಲ್ರೆ ನೀವೇ ಕಚ್ಚಾಡ್ತಾ ಇದ್ದೀರಾ 2,000ಕ್ಕ. ಅದ್ರಾಗ ನನಗೇನಕ್ಕೆ ಬೇಕು? ಬೇಡಮ್ಮ ತಾಯಿ, ಬೇಡ. ಅದಕ್ಲೆ ಬಾಯಿ ತಕೊಂಡು ನಿಂತಿದ್ಯಾ? ಮುಚ್ಚ ಬಾಯಿನ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಾಯಿ ತಕೊಂಡು ನಿಂತವಳೆ. ಬಾಮಾಯ್ತಾ, ನೀವೇನೇನೋ ಮಾಡ್ಕೊಂಡು ಸತ್ಕೊಂಡ್ರೆ ನಾನು ಇದಕ್ಕೆ 2,000 ಬರಲಿ. ಯಾವ್ದ ನಿನ್ನೆಂಟಕ್ಕೆ ಬರೋದು 2,000? ನಾನು ಈ ಮನೆ ಯಜಮಾನಿ, ನನಗೆ ಬರ್ಬೇಕಾಗಿರೋದು. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೇ. ಮಾತಾಡಬೇಡ ನೀನು. ಬಲೆ ದೊಡ್ಡವನಾಗ್ಬಿಟ್ಟಿದ್ಯಾ. ಅಮ್ಮ ಅಂತ ಸರಿಗಿಟ್ಕೊಂಡು ಓಡಾಡ್ತಾ ಇದ್ದೆ. ಇವಾಗ ದೊಡ್ಡವನಾಗ್ಬಿಟ್ಟಿದ್ಯಾ ನೀನು. ಬಾಮಾಯ್ತಾ, ಆ ಕಾಲಕ್ಕೆ ಹೋಯ್ತು. ಯಾಕಾದಾಗಿಂದ ಇವಾಗೆಲ್ಲ ಹೇಳ್ಬೇಡ ನಿನ್ ಕತಿಗಳು. ಬಾಯಿ ಮುಚ್ಚೆ ಸರೋಜಿ. ಯಾರಮ್ಮ ಅದು? ನಮ್ಮಪ್ಪನ್ ಬನ್ನು. ಏನಮ್ಮ ಇದು? ಯಾರಮ್ಮ ನೀವು? ಯಜಮಾನ್ರೆ, ನಾವು ಅದೇ 2,000 ಮತ್ತೆ ಜನಗಣತಿ ಮಾಡ್ಕೊಂಡು ಹೋಗಿ ಬಂದಿದ್ದೀರಿ. ಜನಗಣತಿ ಮಾಡ್ಕೊಂಡ್ರೇನಮ್ಮ? ಯಜಮಾನ್ರೆ ಮಾಡ್ಕೊಂಡ್ರೆ. ಓಡಮ್ಮ ಇನ್ನ. ಅದೇ 2,000 ಯಾರಿಗೆ ಕೊಡ್ಬೇಕು ಅಂತ. ನಮ್ದು ವರ್ಷಕ್ಕೆ ಎಷ್ಟು ಆದಾಯ ಅಂತ ಗೊತ್ತೇನಮ್ಮ ನಿಂಕ? ವರ್ಷಕ್ಕೆ ಆದಾಯ 15,000 ರೂಪಾಯಿ ಅಲ್ಲ. ಮಾತಾಡ್ಕೊಡ್. ನಾನು ಈ ಮನೆ ಯಜಮಾನ ಮಾತಾಡ್ತಾ ಇದ್ದೀನಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ಗೊತ್ತಿಲ್ಲ ಯಜಮಾನ್ರೆ, ಕೇಳಬೇಕಾಗಿತ್ತು, ಮರ್ತ್ಬಿಟ್ಟೆ. ನಾನು ಹೇಳ್ತೀನಿ ನೋಡಮ್ಮ, ನಮ್ಗೆ ವರ್ಷಕ್ಕೆ ಆದಾಯ 20 ರಿಂದ 30 ಲಕ್ಷ ರೂಪಾಯಿ ಆದಾಯ ಐತೆ. ಓಹೋ, ಹಂಗಾಗಿ ನಾವು ರೇಷನ್ ಕಾರ್ಡು ತಗೊಂಡಿಲ್ಲ. 2,000 ನಮಗೆ ಬೇಕಾಗಿಲ್ಲ. ಯಾರನ್ನ ಬಡವ್ರಿಗೆ ಕೊಡಮ್ಮ. ನಾವು ರೇಷನ್ ಕಾರ್ಡು ತಗೊಂಡಿಲ್ಲ, ಆಯ್ತಾ? ಯಾರ್ಕನ ಬಡವ್ರಿಗೆ ಕೊಡಲಿ ಅಂತ. 2,000 ನಮ್ಗೆ ಬೇಡ. ವರ್ಷಕ್ಕೆ ಇಷ್ಟು ಆದಾಯ ಇರೋವಾಗ 2,000 ಯಾರು ಕೊಡ್ತಾರೆ ಯಜಮಾನ್ರೆ? ನಮ್ಮ ಮನೆಗೆ ಯಾವ ಹೆಂಗಸ್ರಿಗೂ 2,000 ಕೊಡಬೇಡಮ್ಮ. ನಮ್ಗೆ ವರ್ಷಕ್ಕೆ ಇಷ್ಟು ಆದಾಯ ಐತೆ. ಯಾರನ್ನ ಬಡವ್ರಿಗೆ ಕೊಡು, ಆಯ್ತಾ? ಅವ್ರ ಕಷ್ಟಕ್ಕನ ಆತದೆ. ಇದ್ಯಾಕಪ್ಪ ಇಂಥ ಮಾತು ಮಾತಾಡ್ತಾ ಇದೆಯಾ? ಬಾಯಿ ಮುಚ್ಕೊಂಡಿರ್ಬೇಕು. ಏನು ಕಮ್ಮಿ ಆಗೈತೆ ನಿಂಗೆ ಇವಾಗ? ಏನು ಕಮ್ಮಿ ಆಗೈತೇಳ? ವಾರಕ್ಕೆ ಒಂದ್ಸತಿ ಮೂಟಿಗೆ ತಂದಾಕ್ತೀನಿ. ಯಾಕನ ಬಡವ್ರಿಗೆ ಕೊಡಲಿ ಬಿಡು. ಬಡವ್ರಕ ಬೋಗ್ರಕ ಪಾಪ ಬದುಕಂಡ್ಲಿ ಅವರು. ನಿನ್ಗೆ ಯಾರಕ್ಕೆ ಬೇಕು 2,000? ನೋಡಿ ಮೇಡಮ್ಮು, 2,000 ರೇಷನ್ನು ಅಂತ ಅಂದ್ಕೊಂಡು
ಬರಂಗಿದ್ರೆ ನಮ್ಮ ಮನೆ ಕಡೆ ಬರಲೇಬೇಡ್ರಿ ಆಯಿತಾ. ಇನ್ನು ನಮ್ಮ ಮನೆಯವ್ರಿಗೆ ಯಾರಿಗಾದ್ರೂ 2,000 ಬಂದೈತೆ ಅಂತಂದರೆ ನಾನು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ಮೇಲಧಿಕಾರಿ ಹತ್ರ ಹೋಗಿ. ಸುಮ್ಮನೆ ನೀವು ಹೋಗ್ಬೇಕು, ಯಾರಿಗೂ 2,000 ಕೊಡಬೇಡ್ರಿ. ಸರಿ ಯಜಮಾನ್ರೆ, ಆಯಿತು. ಸರಿ ನೀವು ಹೋಗ್ರಿ. ನಡಿ ಒಳಕ್ಕೆ, ನಡೀರಿ ಒಳಕ್ಕೆ. ಅಪ್ಪ ನಾನು ಎಲ್ರಿಗೂ 2,000 ಇಸ್ಕೊಡ್ಬೇಕಾಯ್ತು ತಾನೇ ನೀನು? ಅಲ್ಲ ತೋಟ ಬೀಡುಗಳು ಬಿದ್ದಿದೆ, ದುಡ್ಕೊಂತಿನಕ್ಕೆ ನಿಮ್ಗೇನು ರೋಗನ? ರೋಗನ ಹೇಳು. ಯಾರಿಗೋ ಬಡವ್ರಿಗೋ ಬಗ್ರಿಗೋ ಕೊಡ್ಲಿ ಬಿಡು ಪಾಪ, ಅವ್ರಿಗೆ ಕಷ್ಟ ಕಾಲಕ್ಕೆ ಆಗ್ತದೆ. ಯಾರಿದ್ದೀರಿ ಇಲ್ಲಿ ಬಡವರು? ಏನು ಗೊತ್ತಿಲ್ದರು ಯಾರಿದ್ದೀರಿ? ಏನಮ್ಮ ಸರೋಜಮ್ಮ? ಹಾಂ ಏನಿಲ್ಲ ಮಾವ. ಮತ್ತೆ ನಡಿ ಒಳಕ್ಕೆ. ನಿಂಗೆ ಬೇರೆ ಸ್ಪೆಷಲಾಗಿ ಹೇಳ್ಬೇಕೇನೆ? ಅಲ್ಲ ಸ್ವಾಮಿ, ಬರ್ತಾ ಇದ್ದಿದ್ದು 2,000ನ ಕೊಡಬೇಡ ಅಂತ ಹೇಳ್ಬಿಟ್ಟಲ್ಲ ನೀನು. ಎಷ್ಟು ಮಾತ್ರ ಇರಬೇಕು? ಹೌದು, ಆ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡಿಸಿದ್ದೀನಿ. ಯಾಕೆ ಬಡವ್ರು ಕೊಡ್ಲಿ ಬಿಡು, ತಿನ್ಲಿ ಬಿಡು. ನಮ್ಗೇನು ಗತಿ ಇಲ್ಲ, ನಾಚಿಕೆ ಆಗಲ್ಲ ನಿಂಗೆ 2,000 ಅಂತ ಹೋಗಕ್ಕ? ಸೈಲೆಂಟ್ ಮನೆ ಹತ್ರಕ್ಕ 100 ಸತಿ ತಿರ್ಗಿದ್ದೀನಿ. ಆ 2,000 ಮೇಡಮ್ ಬಂದ್ಲಾ ಅಂತ ಒಂದೇ ಮಾತಿಗೆ ಎಲ್ಲ ಎಗರಿಸ್ಬಿಟ್ಟಲ್ಲ ನೀನು. ಎಷ್ಟು ಮಾತ್ರ ಇರಬೇಕು? ಯಾರನ್ನ 2,000 ಈಸ್ಕೊಂತವ್ರೆ ಅಂತ ನನಗೆ ಏನಾನ ತಿಳಿಬೇಕು. ಒಬ್ಬೊಬ್ರು ಗಾಚಾರ ಬಿಟ್ಬಿಡ್ತೀನಿ. ನಡಿಗಳಕ್ಕೆ. ಅಲ್ಲ ಸ್ವಾಮಿ, ಅಲ್ಲನು ಬೆಲ್ಲ ತೆಗೆದು ಕಾಪಾಳಕ್ಕೆ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು? ಅದಕ್ಕೆ ಅವ್ರಿಗೆ ಅಷ್ಟು ಹೇಳೋಗತ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನಿಂತಕಪ್ಪ. ಯಾಕ ನನ್ನ ಹೆಂಡ್ರಿಗೆ 2,000 ಬರಬೇಕಾಗಿತ್ತು, ಅದನ್ನು ಬಡ್ದು ಬಾಯಿಗೆ ಹಾಕೊಂಬಿಟ್ಟಲ್ಲ. ನಮ್ಗೆ ಯಾರು ಕೊಡ್ತಾರೆ ಕಾಸುಗಳು ಕುಚ್ಕ? ನಿಂಗೇನು ನನ್ನಂಗೇನು ಮೀಸೆ ನರ್ತೋಗದ, ತಲೆಗಿನ ಕೂದ್ಲಿಗೆ ನರ್ತೋಗವ, ಚರ್ಮ ಸುಕ್ಕು ಬಂದದ? ಏನಿಲ್ಲಲ್ಲ, ಗುಂಡ್ಗೇನೆ ಇದೆಯಲ್ಲ. ಭೀಮ್ನಿದ್ದಂಗೆ ತಿಳ್ಕೊಂಡು ತಿನ್ನ ತೊಳೆದಾಗ. ಯಾರ ಬೇಡ ಅಂತಂದ್ರು? ಸೊಪ್ಪು ಹಾಕೋ, ಕೊತ್ತಂಬರಿ ಸೊಪ್ಪು ಹಾಕೋ, ಹಾಲು ಸೊಪ್ಪು ಹಾಕೋ, ಮಾರು, ಜೀವನ ಮಾಡು. ನೀನು ಎಂತೀನಿ ನೀನು ಸಾಕು. ಸೊಪ್ಪು ಬೀಜಗಳು ಮನೆಗೆ ಅವಲ್ಲ, ತಗೊಂಡು ಚೆಲ್ಲು, ಸಂಪಾದನೆ ಮಾಡು. ಏನು ಬೇಕೋ ತಗೊಂಬಂದು ತಿನ್ನು. ಯಾರನ್ನ ಬೇಡ ಅಂದ್ರ? ಜಾಗ ಇಲ್ಲ ನೀರಾವರಿ ಇಲ್ಲ, ಏನಿಲ್ಲ, ಎಲ್ಲ ಭಗವಂತನ ಕೊಟ್ಟವನಲ್ಲ. 2,000 ನಂಕ ಮನೆ ಮಂದಿ ಎಲ್ಲ ಜಗಳನೆ. ಅಯ್ಯಪ್ಪ, ಆ ಮೇಡಮ್ಮನ ಬರೋದಕ್ಕೆ ಕಾಯ್ತಾ ಇದ್ನಿ ನಾನು. ಪರವಾಗಿಲ್ಲ, ನೀನು ಎಷ್ಟು ಹಾಕ್ಬಿಟ್ಟಿದ್ಯಪ್ಪ ನೀನು ಹೆಂಡ್ರನ್ನ, ನಿನ್ನ ಮಕ್ಕಳನ್ನ? ನಾನು ಸಾಕಿರೋದಕ್ಕೆ ಇಷ್ಟು ಮಾತ್ರ ಇರೋದು. ನಿನ್ನ ಬಾಯಿ ಮುಚ್ಕೊಂಡು ಹೋಗಲಿ, ನನ್ನ ಹತ್ರ ವೇದಾಂತ ತೆಗಿಬೇಡ ನೀನು. ಜಾಸ್ತಿ ಮಾತಾಡ್ಬೇಡ ನೀನು. ಇವಾಗ ನನ್ನ ಮಕ್ಕಳಿಗೆ ಬರ್ತಾ ಇರೋ ಸಂಬಳ ಎಲ್ಲ ನೀನೇ ಹಾಕಿಸ್ಕೊಂತ ಇರೋದು. ಯಾಕಪ್ಪ ಖರ್ಚು ಮಾಡಿದ್ದೀನಪ್ಪ ಲಕ್ಷಗಳು. ₹1 ₹2 ಎಲ್ಲ ಲಕ್ಷಗಳು ಖರ್ಚು ಮಾಡಿರೋದು ನಿನ್ನ ಮಕ್ಕಳಿಗೆ ಓದ್ಸಕ್ಕ, ಕೆಲಸ ಕೊಡ್ಸಕ್ಕ ಎಲ್ಲನೂ. ಸುಮ್ಮನೆ ನಿನ್ನ ಮಕ್ಕಳು ಹೋಗಿ ಆ ಜಾಗದಾಗ ಕೂತಿಲ್ಲಪ್ಪೋ. ನನ್ನ ಹತ್ರ ಮಾತಾಡ್ಬೇಡಲೇ ನೀನು. ಯಾವನು ಗುಂಡ್ಗಾನು? ಗುಂಡನ್ ಅಂದ್ರೆ ನಾನು ಅಷ್ಟೇನ ನೋಡೋ. ಏನ ಮಾಡ್ತೀಯಾ? ಏನ್ ಮಾಡ್ತೀಯಾ ಹೇಳು? ನನ್ನ ಮಕ್ಕಳು ಸಂಬಳ ಎಲ್ಲ ತಗೊಂಬಂದು ನಿಂಗೆ ಕೊಡ್ತಾರೆ, ನಂಗೆ ಕೊಡಕ್ಕಾಗಲ್ಲೇ? ನಾನು ಅವ್ರ ಅಪ್ಪನಲ್ಲೇ ಇಸ್ಕೊಳೋದು? ನಾನಾ ನಿಮ್ಮ ಅಪ್ಪನು ಸಂಬಳ ನಂಗೆ ಕೈ ಕೊಡ ಅಂತ ಇಸ್ಕೋ. ರಾಮ ಬರ ಇಲ್ಲೇ. ಏನಪ್ಪ? ನನ್ನ ಪಕ್ಕದಾಗ ನಿಂತ್ಕೊಬರ, ನನ್ನ ಪಕ್ಕದಾಗ ನಿಂತ್ಕೊಬಾ. ನಾನು ನಿಮ್ಮ ಅಪ್ಪನು ಅದಕ್ಕ ನಮ್ಮಪ್ಪನ ಪಕ್ಕದಾಗ ಹೋಗಿ ನಿಂತ್ಕೊಂಡಿದ್ಯಾ? ಬರ, ನನ್ನ ಪಕ್ಕದಾಗ ನಿಂತ್ಕೊಬಾ. ನಾನು ಇಲ್ಲೇ ನಿಂತ್ಕೊಳೋದು. ಬೀಳ್ತವೆ ಏಟುಗಳು ಸರಿಯಾಗಿ. ನನ್ನ ಪಕ್ಕದಾಗ ನಿಂತ್ಕ ಬರ, ಬಾಯಿ ಮುಚ್ಕೊಂಡು. ನಾನು ನಿಮ್ಮ ಅಪ್ಪನಲ್ಲೇನಾ? ಅಲ್ಲ ಅಂತ ಹೇಳ್ದವ್ರು ಯಾರು? ಕರ್ಕೊಂಡು ನಿಲ್ಸ್ಕೊಳ ನಿನ್ ಮಗನ್ನ. ನಿಂಗೆ ಹೇಳ್ತಾ ಇರೋದು, ಬರ ಇಲ್ಲೇ, ಇಲ್ಲಿ ನಿಂತ್ಕೊ ಬರ. ಇಲ್ಲಪ್ಪ, ನಾನು ನಮ್ಮ ಅಣ್ಣ ಪಕ್ಕದಾಗೆ ನಿಂತ್ಕೊಳೋದು. ನಿಂತ್ಕೊಂಡ್ರೆ ನಿಂತ್ಕೋ. ಎಲ್ಲ ಸಂಬಳ ನಾನೇನ ತಂದು ಅಣ್ಣ ಕೈಲಿ ಕೊಟ್ನಲ್ಲ. ಇನ್ಮೇಲೆ ನಿಮ್ಮ ತಾತನ ಕೈಗೆ ಸಂಬಳ ಕೊಡಂಗಿಲ್ಲ, ನನ್ನ ಕೈಲಿ ಕೊಡ್ಬೇಕು ಸಂಬಳ, ಆಯ್ತಾ? ಯಾಕಂದ್ರೆ ನಾನು ನಿಮ್ಮ ಅಪ್ಪನ. ಅಪ್ಪನ ಬಿಟ್ರೆ ಹಂಗಂತೇಳಿ ಸಂಬಳ ನಿನ್ ಕೈ ಕೊಡಕತ್ತದ? ಕೊಡ್ಬೇಕಪ್ಪ ಸಂಬಳ. ಅವನ ಆಶಂಕನ ಬರ ಇಲ್ಲೇ. ಏನಪ್ಪ? ಇಲ್ಲ, ನನ್ನ ಪಕ್ಕದಾಗ ನಿಂತ್ಕೊ ಬರ. ನಿಂತ್ಕ ಅಂತ ಹೇಳ್ತಾ ಇರೋದು. ಬಾ, ನನ್ನ ಪಕ್ಕದಾಗ ನಿಂತ್ಕೊ ಬಾ. ನಾನು ನಿಮ್ಮ ಅಪ್ಪನು ನಾನು. ಹೋಗಿ ನಿಮ್ಮ ತಾತನ ಪಕ್ಕದಾಗ ನಿಂತ್ಕೊಂತೀರಲ್ಲ ನೋಡು. ಈ ತಿಂಗಳಿಂದ ಇಬ್ರು ಸಂಬಳ ತಂದು ನನ್ನ ಕೈಲಿ ಕೊಡ್ಬೇಕು. ಖರ್ಚಿಗೆ ಏನಾನ ಬೇಕಂದ್ರೆ ನನ್ನೇ ಕೇಳ್ಬೇಕು. ಯಾಕ ಬಂದ್ಬಿಡು. ಸಂಬಳ ತಂದು ನಿನ್ ಕೈ ಕೊಡ್ಬೇಕಾ? ಯಾಕ ಹೇಳಿದ ದಿನ ಹೇಳ್ತಾ ಇದ್ಯಾ? ನಾನು ನಿಮ್ಮ ಅಪ್ಪನು ಅಂತ ಹೇಳ್ತಾ ಇದ್ದೀನಲ್ಲ ನಾನು. ನಾನು ನಿನ್ ಕೈಲಿ ಕೊಡಲ್ಲಪ್ಪ, ಅಣ್ಣ ಕೈಲಿ ಕೊಡ್ತೀನಿ, ಬೇಕಾದ್ರೆ ಇಸ್ಕೊ ಅಣ್ಣ ಹತ್ರಿಂದ. ಏನಪ್ಪ, ನನ್ನ ಮಕ್ಕಳಿಗೆ ಏನು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ಯೇನೋ? ನಾನು ನಿಮ್ಮ ಬೇಡಿಗೆ ಕತ್ತು ಕಟ್ಟಿದ್ದೀನಿ. ಸರಿಯಾಗಿ ಮಾಟ ಮಂತ್ರ ಮಾಡಿಸ್ತೀಯ, ಅದಕ್ಕೆ ಅವ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ನೀನು ಮಾಡಿಸು ಮಾಟ ಮಂತ್ರ. ಯಾರು ಬೇಡ ಅಂತ ಹೇಳಿದ್ರು? ಮಾಡಿಸ್ತೀನಿ ಮಾಟ ಮಂತ್ರ ಮಾಡಿಸ್ತೀನಿ. ಕುತ್ಕ ಅಂದ್ರೆ ಕುತ್ಕೊಬೇಕು, ನಿಂತ್ಕ ಅಂದ್ರೆ ನಿಂತ್ಕೊಬೇಕು, ಹಂಗ ಮಾಡಿಸ್ತೀನಿ. ಅಯ್ಯೋ ಮಾಡ್ಸಪ್ಪ, ನಾನೇನು ಬೇಡನಾ? ನಿನ್ನ ಮಕ್ಕಳು ನಿನ್ನಿಷ್ಟ. ಅಲ್ಲಪ್ಪ, ನನ್ನ ಮಕ್ಳವ್ರು ನಾನು ಹೇಳ್ದಂಗೆ ಕೇಳಬೇಕು, ನೀನು ಹೇಳ್ದಂಗೆ ಯಾಕೆ ಕೇಳ್ತಾವ್ರವ್ರು? ಏನೋ ನಿನ್ನ ಎದುರುಗಡೆನೆ ಅವರೆಲ್ಲ ಇಬ್ರು ಕೇಳುವ. ನೀವಿಬ್ರು ನನ್ನ ಮಕ್ಕಳು ತಾನೆ ಅಲ್ಲ ಅಂತ ಹೇಳ್ದವ್ರು ಯಾರು? ಅದಕ್ಕೆ ಈ ತಿಂಗಳಿಂದ ಸಂಬಳ ನನ್ನ ಕೈಗೆ ತಂದ್ಕೊಟ್ರಿ. ನಾನೇ ಮನೆ ವ್ಯವಹಾರ ಎಲ್ಲ ನಡೆಸ್ತೀನಿ. ಏನು ಬೇಕೋ ಅದೆಲ್ಲ ತರ್ತೀನಿ. ಏನು ಬೇಕೋ ಅದೆಲ್ಲ ತರಕ ಒಂದು 5,000ನೋ 6,000ನೋ ಆದರೆ ಸಾಕು. ₹1,00,000 ಏನಕ್ಕೆ ಬೇಕು? ನಾನೊಂದು ಅಂಗಡಿ ಹಾಕ್ತೀನಾ? ಶುಂಠಿ ಪಪ್ಪಮೆಂಟುಗಳು, ನಿಂಬೆಹಣ್ಣುಗಳು, ಸಾಂಬ್ರಾಣಿ ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಆಮೇಲೆ ರವೆ, ಉಪ್ಪಿಟ್ಟು ರವೆ, ಆಮೇಲೆ ಅಕ್ಕಿ, ಇನ್ನೂ ಏನೇನು ಅಂಗಡಿ ಹಾಕ್ತೀನಿ. ₹1,00,000.
ರಾಮ ಶಂಕರ ನಾನು ಓದ್ತೀನಿ, ನನ್ನಿಂದ ಮೆಲ್ಲಿಗೆ ಒಳಗೆ ಬರ್ರಿ. ಸರಿ ನಡೆಯೋಣ. ನಾನು ಓದ್ತೀನಪ್ಪ, ನಿನ್ನ ಮಕ್ಳ ಹತ್ರ ಮಾತಾಡ್ಕೊ. ಹೋಗು ತಂದೆ ಮಕ್ಕಳು ಮಾತಾಡೋಗ ನಿನ್ನ ಮಧ್ಯೆ ಇರ್ಕೂತು. ಅದಕ್ಕೆ ಓದ್ತೀನಿ, ಮಾತಾಡು. ಲೈ ನಿಮ್ಮಿಬ್ರಿಗೂ ಹೇಳ್ತಾ ಇರೋದು. ನಂಗೆ ಎಷ್ಟು ಕೆಲಸ ಇದೆ, ಬರ್ತೀನಿರು. ಅಪ್ಪ ನಂಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿರು. ಏಯ್ ನಿಂತ್ಕಳ ನಿನ್ನ ಹತ್ರ ಮಾತಾಡ್ತೀನಿ. ಅವ್ನಿಗೋಗಿ ಹೇಳಿ ಅಂತೆ ಬಚ್ಲಕ್ಕ. ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿರಪ್ಪ, ಮಾತಾಡೋಣ ಕೂತ್ಕೊಂಡು. ಅರ್ಜೆಂಟ್ ಏನು ಅಪ್ಪ, ಜಾಸ್ತಿ ಅರ್ಜೆಂಟು. ಹೋಗಿ ಬಿರಿನ್ ಬಾ. ಲಾಸ್ಟ್ ಬಚ್ಲಕ್ಕೆ ಹೋಗ್ಬೇಕಣ್ಣಲ್ಲ, ಹೋಗಿ ಬರ್ಲಿ. ಇನ್ಮೇಲೆ ಸಂಬಳ ಗಿಂಬಳ ಎಲ್ಲ ನನ್ನ ಕೈಯಲ್ಲೇ ತಂದ್ಕೊಳ್ಳಿ. ನಾನೇ ನಡೆಸ್ತೀನಿ ಮನೇನ. ಮುಂದುವರಿಯುವುದು.